ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಮನೇಲೇ ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ತಿಳ್ಕೊಡ್ತೀನಿ. ತುಂಬ ಈಸಿ ಮೆಥಡ್ ಇದೆ, ಏನು ರುಬ್ಬೋದು ಇಲ್ಲ, ಏನೂ ಇಲ್ಲ, ರಿಸ್ಕು ಇರಲ್ಲ. ಮತ್ತು ಬ್ಯಾಚುಲರ್ಸ್ಗಂತೂ ತುಂಬ ಒಳ್ಳೆ ಹೇಳಿ ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋದು ಕೂಡ ಕಡಿಮೆ ಐಟಮ್ಸೇ, ಮತ್ತು ಬೇಗನೂ ಕೂಡ ರೆಡಿ ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲು ಏನಿಲ್ಲ, ನಾವು ಒಂದು ಕುಕ್ಕರ್ನ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಗೆ ನೀರು ಕೂಡ ಹಾಕಿ ಬೇಯಿಸ್ತಾರೆ. ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಚಿಕನ್ ನಮ್ಮ ಮನೇಲೆಲ್ಲ ನಾನ್ ವೆಜ್ ಎಲ್ಲ ಸ್ವಲ್ಪ ಬೆಂದಿರಬೇಕು ಚೆನ್ನಾಗಿ, ಆವಾಗಲೇ ಇಷ್ಟಪಡೋದು. ಹಾಗಾಗಿ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ, ಯಾಕಂದರೆ ಮತ್ತೆ ಇನ್ನೊಂದ್ಸಲ ಎಣ್ಣೆ ಹಾಕಬೇಕು. ಹಾಗಾಗಿ ಒಂದು 2 ಸ್ಪೂನ್ಸ್ ಎಣ್ಣೆ ಹಾಕಿ ಚಿಕನ್ ಇರುತ್ತೆ ನೋಡಿ, ಬೇರೆ ಏನೂ ಹಾಕಬಾರ್ದು, ಜಸ್ಟ್ ಚಿಕನ್ ಹಾಕಿ ಒಂದು 5ರಿಂದ 10 ನಿಮಿಷ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಬೇಕು. ಅದು ಫ್ರೈ ಮಾಡಿದಾಗ ಏನಾಗುತ್ತೆ, ಅದೊಂಥರ ಫ್ಲೇವರ್ ಕೂಡ ಬರುತ್ತೆ. ಜಸ್ಟ್ ನಾವು ನೀರಲ್ಲೇ ಬೇಯಿಸಿದ್ರೆ ಅದೊಂಥರ ಫ್ಲೇವರ್ ಬರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ್ರೆ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಿಮಗೆ ಗೊತ್ತಿರುತ್ತೆ ನೀರು ಬಿಟ್ಕೊಳ್ಳುತ್ತೆ ಅಂತ. ಅದು ನೀರು ಬಿಟ್ಕೊಂತ ಅಂದಾಗ ಏನು ಮಾಡಬೇಕಂದ್ರೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಎಕ್ಸ್ಟ್ರಾ ಏನು ನೀರು ಹಾಕೋದು ಬೇಡ, ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅಕಸ್ಮಾತ್ ನೀರು ಬಿಟ್ಟಿಲ್ಲ ಅಂದರೆ 1 ಲೋಟ ನೀರು ಹಾಕಿದ್ರೆ ಸಾಕು. ನೋಡಿ, ಆಲ್ರೆಡಿ ಅಷ್ಟು ನೀರು ಬಿಟ್ಕೊಂಡಿದೆ, ಇಷ್ಟೇ ನೀರು ಸಾಕು. ಇಷ್ಟೇ ನೀರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, 2 ವಿಜಲ್ ಕುಕ್ಕರಲ್ಲಿ 2 ವಿಜಲ್ ಹೊಡ್ಸ್ಕೊತಾ ಇದ್ದೀನಿ. ಆವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಚಿಕನು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಜಾಸ್ತಿ ಟೈಮೇ ಬೇಡ ಅಂತ ಹೇಳ್ಬೋದು. ಒಂದು ಹಾಫ್ ಆನ್ ಅವರ್ ಆದರೆ ಸಾಕು, ಬೇಗ ಆಗುತ್ತೆ. ಅದು ಆ ಕಡೆ ಕೂಗಿದ ತಕ್ಷಣ ವಿಜಲ್ ಹೊಡಿತು, 2 ಹೊಡಿದ ತಕ್ಷಣ ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೂ ಕೂಡ ಎಣ್ಣೆ ಕಡಿಮೆ ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ಎಣ್ಣೆ ಯೂಸ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ 2 ದಪ್ಪಗಿರೋ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕಬೇಕು. ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ನೀವು ಎಷ್ಟು ಹಾಕ್ತೀರಾ, ನೀವು ಸಾಧಾರಣವಾಗಿ ಎಷ್ಟಾರು ಹಾಕಿ, ನಾನು 4 ಗಂಟೆ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಇದು ಚಿಕನ್ 1/4 kg ಚಿಕನ್ ಇದೆ. 1/4 kg ಚಿಕನ್ಗೆ 4 ಉಂಡೆ ಬೆಳ್ಳುಳ್ಳಿನೇ ನಾನು ಸಿಪ್ಪೆ ತೆಗ್ದಿಲ್ಲ, ತುಂಬ ದಪ್ಪಾಗಿದ್ದಾಗಿರೋದು ಸಿಪ್ಪೆ ತೆಗೆದು ಮಿಕ್ಕಿದ ನನಗೆ ಜಜ್ಜಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನಿಮ್ಮ ಇಷ್ಟ, ಅದು ಹಸಿಮೆಣ್ಸಿಕಾಯಿ ಹಾಕೋರು ಹಸಿಮೆಣ್ಸಿಕಾಯಿ ಕೂಡ ಹಾಕ್ಬೋದು. ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡಲ್ಲ. ಸಾಧಾರಣವಾಗಿ ನನ್ನ ಚಾನಲ್ ನೋಡೋ, ನನ್ನ ವೀಡಿಯೋ ನೋಡೋ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಹಾಗಾಗಿ ನಾನು ಒಣಮೆಣ್ಸಿಕಾಯಿನ ಯೂಸ್ ಮಾಡೋದು. ನೀವು ಅಜ್ಜಿ ಹಾಕ್ಬೇಕಾದ್ರೆ ಹಸಿಮೆಣ್ಸಿಕಾಯಿ ಹಾಕೋಬೋದು. ಆಮೇಲೆ ಅದಕ್ಕೆ ಜಜ್ಜಿದ ಶುಂಠಿ ಹಾಕ್ತಾಯಿದ್ದೀನಿ. ಇದು ಯಾವುದು ಕೂಡ ರುಬ್ಬಿಲ್ಲ ನೋಡಿ, ನಾನೆಲ್ಲನೂ ಕೂಡ ಕುಟಾಣಿಲೇ ಜಜ್ಕೊಂಡಿರೋದು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲಿ ಆಗದೆ ಬೆಳ್ಳುಳ್ಳಿ ಎಷ್ಟು ಹಾಕಿದ್ರು ಕೂಡ ಟೇಸ್ಟ್ ಮತ್ತು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಅದು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಅದೊಂಥರ ಗೋಲ್ಡನ್ ಕಲರ್ ಬರುತ್ತೆ, ಒಂಥರ ಫ್ರೈ ಆದಂಗೆ ಆಗಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕೋರು ಹಸಿಮೆಣ್ಸಿನ್ಕಾಯಿ ಧಾರಾಳವಾಗಿ ಹಾಕಿ, ಎಣ್ಣೆನೂ ಕೂಡ ಜಾಸ್ತಿ ಬೇಕು ಅನ್ನೋರು ಕೂಡ ಎಣ್ಣೆನೂ ಕೂಡ ಜಾಸ್ತಿ ಹಾಕೋಬೋದು. ನಾನು ಎಣ್ಣೆನೂ ಕೂಡ ಕಡಿಮೆ ಹಾಕಿದ್ದೀನಿ. ಶುಂಠಿ ಜಜ್ಜಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕಿದ್ದೀನಿ, ಮತ್ತು ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು. ಮತ್ತು ಇದು ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಹೊರಗಡೆಯಿಂದ ನಾನ್ ವೆಜ್ ತಂದಿರ್ತೀವಲ್ವ, ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ ಅನಿಸುತ್ತೆ. ಚಾಕುನ ಕಾಯಕ್ಕೆ ಇಟ್ಟಿದ್ದೀನಿ, ಅದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ದೃಷ್ಟಿ ತೆಗಿಬೇಕು. ಹಾಗಾಗಿ ಇದು ನೋಡಿ, ನಾನು ಚಿಕನ್ ಬೇಯಿಸ್ಕೊಂಡಿದ್ದೀನಿ ನೋಡಿ, ಅಷ್ಟೇ ನೀರಲ್ಲಿ ಬೇಯಿಸಿದೆ. ಒಂದು ಸ್ವಲ್ಪ ನೀರು ಮಿಕ್ಕಿದೆ, ಒಂದು ಚಿಕ್ಕ ಲೋಟದಲ್ಲಿ 1 ಲೋಟನೂ ಕೂಡ ಇಲ್ಲ, ಅಷ್ಟೇ ನೀರು ಮಿಕ್ಕಿರೋದು. ಅದರಲ್ಲಿ ಬೆಂದು ನೀರು ಮಿಕ್ಕಿದೆ, ಅದು ಹಾಗೆ ಇರಲಿ, ಆಮೇಲೆ ಆ್ಯಡ್ ಮಾಡೋಣ. ಇದು ಬೆಂದಿರೋ ಚಿಕನ್ನ ನಾನು ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದೊಂಥರ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ, ಫ್ರೈ ಕೂಡ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಥರ ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಕೂಡ ನೀವು ರಿಪ್ಲೈ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹೋಟೆಲಲ್ಲಿ ಹೇಗೆ ತಿಂತೀವಿ, ಹೇಗಿರುತ್ತೆ ಟೇಸ್ಟು, ಸೇಮ್ ಅದೇ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಇನ್ನೂ ಕೂಡ ಮನೇಲಿ ಹೈಜೀನಾಗಿ ತುಂಬ ಚೆನ್ನಾಗಿ ಇದು ನಾನು ನೋಡಿ 1/4 kg ಚಿಕನಲ್ಲಿ ಮಾಡ್ತಾ ಇರೋದು. ಮನೆ ಮಂದಿ ಎಲ್ಲ ತಿನ್ಬೋದು. ಅದೇ ನೀವು ಹೊರಗಡೆ ಹೋದರೆ ಜಸ್ಟ್ ಒಂದು 7 to 8 ಪೀಸ್ ಬರುತ್ತೆ, 130 ರೂಪೀಸ್ ಇರುತ್ತೆ ಪರ್ ಪ್ಲೇಟ್ಗೆ. ಅದೇ ಥರ ನಾವು ಮನೇಲಿ ತಂದು ಮಾಡ್ಕೊಂಡ್ರೆ 5ರಿಂದ 6 ಜನ ತಿನ್ಬೋದು ಅದನ್ನ ಅಂತಲೇ ಹೇಳ್ಬೋದು. ಮತ್ತು ಮನೇಲಿ ಮಾಡೋದ್ರಿಂದ ಹೈಜೀನಾಗೂ ಕೂಡ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಮಾಡ್ತೀವಿ, ಮತ್ತು ಪ್ರೀತಿಯಿಂದ ಕೂಡ ನಾವು ಮಾಡಿರ್ತೀವಲ್ವ. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ಕಮೆಂಟು, ಶೇರು, ಲೈಕು ಎಲ್ಲ ಕೊಡಿ. ಹಾಗೆ ಇನ್ನು ತುಂಬ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಚಿಕನ್ನು. ಇದಕ್ಕೆ ಇನ್ನೊಂದೇನಪ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಅಂದರೆ ಮೆಣಸಿನ ಪುಡಿನೂ ಕೂಡ ಅಷ್ಟೇ ನಾನು ಕುಟಾನೇಲಿ ಕುಟ್ಟಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಮಿಕ್ಸಿಲ್ಲ, ರುಬ್ಬಿಲ್ಲ. ಇದರಿಂದ ನಂಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ನಾನು ಪೂರ್ತಿ ನುಣ್ಣಗೆ ಪುಡಿ ಮಾಡಿಲ್ಲ, ಒಂದು ಮುಕ್ಕಾಲು, ಅರ್ಧಂಬರ್ಧನೂ ಇಲ್ಲ, ಮುಕ್ಕಾಲು ಪುಡಿ ಆಗಬೇಕು. ಫುಲ್ ನೈಸ್ ಪೌಡರು ಮಾಡಿಲ್ಲ, ಈ ಥರ ತರ್ತರಿನೂ ಇಲ್ಲ, ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕುಟಾಣಿಲೇ ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು,
ಮತ್ತು ಮೆಣಸಿನ ಪುಡಿ ಇರ್ಬೋದು, ಮೆಣಸು ಕಾಳು ಇರ್ಬೋದು, ಎಲ್ಲನೂ ಕುಟ್ಟಿ ರೆಡಿ ಮಾಡ್ಕೊಂಡು ಮಾಡಿ ಅದ್ರ ಘಮನೇ ಬೇರೆ ಇರುತ್ತೆ, ಫ್ಲೇವರ್ ಕೂಡ ಬೇರೆ ಇರುತ್ತೆ, ಅದ್ರ ಟೇಸ್ಟ್ ಕೂಡ ಬೇರೆ ಇರುತ್ತೆ ಅಂತ ಹೇಳ್ಬೋದು. ನಿಮ್ಗೇನಾದ್ರು ಬೇಕಿದ್ರು ಸ್ವಲ್ಪ ಗರಂ ಮಸಾಲ, ಎವರೆಸ್ಟ್ ಅವ್ರದ್ದು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇವಾಗ ಬೇಕಾದ್ರೆ ನೋಡ್ಕೋಬೋದು, ಯಾರಿಗಾದ್ರೂ ಉಪ್ಪು ಕಡಿಮೆ ಅನಿಸಿದ್ರೆ, ಅಕಸ್ಮಾತು ಖಾರ ಕಡಿಮೆ ಅನಿಸಿದ್ರೆ ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ನೀರಿರುತ್ತೆ ನೋಡಿ, ಬೇಯಿಸಿರೋ ನೀರಿರುತ್ತೆ ನೋಡಿ, ಅದೊಂದು ಚಿಕ್ಕ ಲೋಟದಲ್ಲಿ 1 ಲೋಟ ಅಷ್ಟೇ ಇದ್ದಿದ್ದು. ಈಗ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೆ, ಯಾಕಂದರೆ ವೇಸ್ಟ್ ಮಾಡಬಾರ್ದು, ಅದರಲ್ಲೇ ಟೇಸ್ಟ್ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತೇಳಿ ಪುಡಿಯೆಲ್ಲ ಹಾಕಿ ಫ್ರೈ ಮಾಡಿ ಚಿಕನ್ನ ನೀರು ಮಿಕ್ಕಿತ್ತಲ್ಲ, ಬೆಂದಿರೋ ನೀರು, ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಮತ್ತು ನಮ್ಮ ಮನೇಲಿ ನಾವು ಸ್ವಲ್ಪ ಖಾರ ಉಪ್ಪು ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು. ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಹೇಳಿದ್ರು. ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ, ನಿಮಗೇನೋ ಇಷ್ಟ ಇಲ್ಲ ಅಂದರೆ ಪೆಪ್ಪರೇ ಕೂಡ ಇನ್ನೂ ಜಾಸ್ತಿ ಯೂಸ್ ಮಾಡ್ಕೋಬೋದು. ನಮ್ಮನೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋಣ ಅಂತ ರೆಡ್ ಚಿಲ್ಲಿ ಪೌಡರ್ ಮಾತ್ರ, ಧನಿಯಾ ಪುಡಿ ಏನಾಗ್ತಾಯಿಲ್ಲ, ಜಸ್ಟ್ ರೆಡ್ ಚಿಲ್ಲಿ ಪೌಡರ್ ಮಾತ್ರ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಟೇಸ್ಟಿನೂ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಇನ್ನು ನಾನು ಹೇಳಿದ್ನಲ್ಲ, ಚಾಕುಲಿ ಹೀಗೆ ದೃಷ್ಟಿ ತೆಗೆದು ಮಾಡ್ತೀವಿ ಅಂತ, ಅದೊಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಲಾಸ್ಟಲ್ಲೆಲ್ಲ ಮಾಡಾಯಿತು. ಆವಾಗ ನಂಗೆ ಸ್ವಲ್ಪ ಖಾರ ಕಡಿಮೆ ಇದೆ ಅನ್ನಿಸ್ತು. ಆಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಮೇಲೆ ಹಾಕ್ತಾಯಿದ್ದೀನಿ, ಟೇಸ್ಟಿನೂ ಸ್ವಲ್ಪ ಡಬಲ್ ಆಗಲಿ ಅಂತ. ನೀವು ಕೂಡ ಇದನ್ನ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಅಂತ ನಂದು ಒಂದು ಸಜೆಷನ್ ಹೇಳ್ತಾ ಇದ್ದೀನಿ. ನಮಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. 1 ಪೀಸ್ ಟ್ರೈ ಮಾಡಿದ್ರೆ ಸ್ವಲ್ಪ ಖಾರ ಕಡಿಮೆ ಇದೆ ಅನ್ನಿಸ್ತು. ಹಾಗಾಗಿ ಆಚೆ ಹಿಡಿದು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಯೂಸ್ ಮಾಡಿದ್ರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂದರೆ ಪ್ಲೀಸ್ ನೀವು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಗ್ರೀನ್ ಚಿಲ್ಲಿ ಕೂಡ ಯೂಸ್ ಮಾಡಿದ್ರೆ ಖಾರ ಬಿಟ್ಟಿರುತ್ತೆ. ನಾವು ಸ್ವಲ್ಪ ಖಾರ ಎಲ್ಲ ಕಡಿಮೆ ತಿನ್ನೋದ್ರಿಂದ ನಾನು ಖಾರ ಜಾಸ್ತಿ ಹಾಕಲ್ಲ. ಹಾಗಾಗಿ ಪೆಪ್ಪರ್ ಸಾಕು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋಣ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ಚಿಕನ್ ಪೆಪ್ಪರ್ ಫ್ರೈ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.